ಕೆಎಂಎಫ್ಗೂ ಕೂಡ ಈ ನಕಲಿ ವಿಚಾರಗಳು ಕೂಡ ತಡ್ತಾ ಇದೆ ಅಂತ ಅಂದ್ರೆ ನಕಲಿ ಉತ್ಪನ್ನಗಳನ್ನು ತಯಾರು ಮಾಡಿ ಅದನ್ನು ಮಾರಾಟ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಆತಂಕ ಇದೆ. ಬಟ್ ಕೆಎಂಎಫ್ ತನ್ನ ಬ್ರ್ಯಾಂಡ್ ಅನ್ನು ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈಗ ಬೇರೆ ಬೇರೆ ರೀತಿಯಲ್ಲಿ ಪ್ಲಾನಿಂಗ್ ಗಳನ್ನು ಮಾಡ್ತಾ ಇದೆ. ಪದೇ ಪದೇ ನಕಲಿ ಹಾವಳಿಗೆ ಕೆಎಂಎಫ್ ಸಿಲುಕಾಕಿಕೊಂಡು ನಲುಗ್ತಾ ಇದೆ. ತುಪ್ಪವನ್ನೇ ನಕಲಿ ಮಾಡಿ ಮಾರಾಟ ಮಾಡ್ತಿದ್ದಾರಂತೆ ಕಿಡಿಗೇಡಿಗಳು. ಇಡೀ ದೇಶದಲ್ಲೇ ತನ್ನದೇ ಆದ ವಿಶಿಷ್ಟ ರುಚಿಯನ್ನ ಕೆಎಂಎಫ್ ತುಪ್ಪ ಹೊಂದಿದೆ. ಇತ್ತೀಚೆಗೆ ನಂದಿನಿ ನಕಲಿ ತುಪ್ಪ ಜಾಲವನ್ನ ಕೆಎಂಎಫ್ ಪತ್ತೆ ಹಚ್ಚಿತ್ತು. ರಾಜ್ಯದಾದ್ಯಂತ ನಕಲಿ ತುಪ್ಪ ಹಾವಳಿ ತಡೆಗಟ್ಟೋದಕ್ಕೆ ಈಗ ಮಾಸ್ಟರ್ ಪ್ಲಾನ್ ಅನ್ನು ಕೂಡ ರೂಪಿಸಲಾಗಿದೆ. ಕೆಟ್ಟ ಮೇಲೆ ಕೊನೆಗೂ ಬುದ್ಧಿ ಕಲಿತಿದೆಯಂತೆ ಕೆಎಂಎಫ್. ನಂದಿನಿ ಬ್ರ್ಯಾಂಡ್ಗೆ ಹೊಡೆತ ಬೀಳಬಾರದು ಅನ್ನೋ ಕಾರಣಕ್ಕೆ ಹೊಸ ಪ್ಲಾನ್ ಅನ್ನು ರೂಪಿಸಲಾಗಿದೆ. ಆಹಾರ ಇಲಾಖೆ ತಜ್ಞರ ಜೊತೆ ಚರ್ಚೆ ಮಾಡಿ ಮಾಸ್ಟರ್ ಪ್ಲಾನ್ ಅನ್ನು ಕೆಎಂಎಫ್ ರೂಪಿಸಿದ್ದು, ಇನ್ನು ಮುಂದೆ ನಂದಿನಿ ತುಪ್ಪದಲ್ಲಿ QR ಕೋಡ್ ಕೂಡ ಇರುತ್ತಂತೆ. QR ಕೋಡ್ ಇದ್ರೆ ನಕಲು ಮಾಡೋದಕ್ಕೆ ಆಗೋದಿಲ್ಲ. QR ಕೋಡ್ ಅಳವಡಿಸೋದಕ್ಕೆ ಒಂದಷ್ಟು ವೆಚ್ಚ ಆಗುತ್ತೆ ಅಷ್ಟೇ. ತನ್ನ ಬ್ರ್ಯಾಂಡ್ ಉಳಿಸ್ಕೊಳ್ಬೇಕು ಅಂದ್ರೆ ಅಷ್ಟು ವೆಚ್ಚ ಮಾಡೋದಕ್ಕೆ ಕೆಎಂಎಫ್ ಈಗ ಸಿದ್ಧವಾಗಿದೆಯಂತೆ. ದೇಶದಲ್ಲೇ ಮೊದಲ ಬಾರಿಗೆ ಇಂಥ ಪ್ಲಾನ್ ಅನ್ನು ರೂಪಿಸೋದಕ್ಕೆ ಹಾಲು ಒಕ್ಕೂಟ ಮಂಡಳಿ ನಿರ್ಧಾರ ಮಾಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈಗಾಗಲೇ ದೇಶ ವಿದೇಶಕ್ಕೆ ರಫ್ತಾಗಿದೆಯಂತೆ ನಂದಿನಿ ತುಪ್ಪ. QR ಕೋಡ್ನಲ್ಲಿ ಏನಿರಬಹುದು ಅಂತ ನೀವು ನೋಡ್ತಾ ಇದ್ರೆ, ಯಾವ ಒಕ್ಕೂಟದಿಂದ ಇದನ್ನ ಉತ್ಪಾದನೆ ಮಾಡಲಾಗಿದೆ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ. ಯಾವ ಡಿಪೋಗೆ ಸರಬರಾಜು ನೀಡಲಾಗಿದೆ ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ಬಹುದು. ಯಾವ ಏರಿಯಾಗೆ ಡೆಲಿವರಿ ನೀಡಲಾಗಿದೆ ಇದರ ಬಗ್ಗೆ ಕೂಡ ಮಾಹಿತಿ ಇರುತ್ತೆ. ಯಾವ ರಿಟೇಲ್ ಅಂಗಡಿಗೆ ಇದನ್ನ ಸೇಲ್ ಮಾಡಲಾಗಿದೆ ಅನ್ನೋದನ್ನ ಕೂಡ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಈ ಇಷ್ಟು ವಿಚಾರಗಳು. ನಂದಿನಿ ತುಪ್ಪ, ಹಾಲು, ಮೊಸರು ಯಾವುದೇ ಇದ್ರೂ ಕೂಡ ಅದು ನಮ್ಮ ಅಸ್ಮಿತೆ, ಕನ್ನಡಿಗರ ಅಸ್ಮಿತೆ ಅಂತ ನಾವು ಕರಿತೀವಿ. ಬಹಳ ಹೆಮ್ಮೆಯಿಂದ ಅದನ್ನು ಕೊಂಡಾಡ್ತೀವಿ. ಕಾರಣ ಇಡೀ ದೇಶದಾದ್ಯಂತ ಕೆಎಂಎಫ್ ತುಪ್ಪಕ್ಕಿರಬಹುದು ಅದರದ್ದೇ ಆದಂಥ ಒಂದಷ್ಟು ವೈಶಿಷ್ಟ್ಯತೆಗಳಿರೋದ್ರಿಂದ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೂಡ ನೀಡಲಾಗುತ್ತೆ. ಬಟ್ ಇದೇ ರೀತಿ ಕೆಎಂಎಫ್ ತುಪ್ಪವನ್ನು ಕೂಡ ಈಗ ನಕಲಿ ಮಾಡಿ ಆ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ರು ಅನ್ನುವಂಥ ಜಾಲ ಪತ್ತೆ ಹಚ್ಚಿರೋದ್ರಿಂದ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಹೊಸದೊಂದು ಪ್ಲಾನ್ ರೂಪಿಸಿದ್ದಾರೆ. ಅದು QR ಕೋಡ್ ಅಳವಡಿಸಬೇಕು ಅಂತ.